ಏನೇ ಬರಲಿ ಜೊತೆಯಾಗಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಭಾಳ ದಿವಸ, ಒಂದು 2-3 ದಿವಸ ಆಯ್ತಾ ವಿಡಿಯೋ ಇನ್ನೂ ಹಾಕೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ನನಗೂ ಹುಷಾರಿರಲಿಲ್ಲ, ಅದಕ್ಕೆ ವಿಡಿಯೋ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನೆಗಡಿ, ತಲೆನೋವು ಹಿಂಗೆ ಆಗ್ಬಿಟ್ಟಿತ್ತು. ಸೊ ಇವತ್ತೊಂದು ಹೊಸ ವಿಡಿಯೋದ ಜೊತೆ ಬರಾತೀನಿ. ಪ್ರತಿದಿನ ನಿಮಗೂ ನಂದು ಡೈಲಿ ವ್ಲಾಗ್ಸ್ ಅದ, ಕೆಲಸ ಅದ, ಮನ್ಯಾಗಿಂದ ಹೇಳಿ ಬೇಜಾರಾಗಿರ್ತೈತಿ ಅಂಥೇಳಿ ಇವತ್ತೊಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡತ್ತೀನಿ. ತಮ್ಮನೇ ನೋಡಿ ಗೊತ್ತಾಗಿರ್ತೈತಿ ನಿಮ್ಗೆ. ಹೆಣ್ಮಕ್ಳಿಗೆ ವರ್ಕ್ ಫ್ರಮ್ ಹೋಮ್ ಐಡಿಯಾಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ, ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅಷ್ಟೇ ಇದು ವಿಡಿಯೋ ಮಾಡತ್ತಿದ್ದೆ ನಾನು. ಸೊ ಫಸ್ಟ್ಲಿ ಬರೀ ಸ್ಟಾರ್ಟ್ ಮಾಡೋಣ. ಹೆಣ್ಮಕ್ಳಿಗೆ ಮದುವೆ ಆದವ್ರಿಗೆ ಎಸ್ಪೆಷಲಿ, ಅದಕ್ಕೂ ಸಣ್ಣ ಮಕ್ಕಳಿರೋರು ನಾನು ಇವಾಗ ನನಗೂ ಸಣ್ಣ ಮಕ್ಕಳಿದ್ದಾವೆ. ಸೊ ಇವಾಗ ನನಗೆ ಅನ್ನಿಸ್ತೈತಿ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಫೈನಾನ್ಷಿಯಲಿ ಫ್ರೀಡಮ್ ಆಗಿರಬೇಕು. ನನ್ನ ಮಕ್ಕಳಿಗೆ ನನಗೆ ಏನೋ ಬೇಕಂದ್ರೂ ನಾನು ಕ್ವಿಕ್ಕಾಗಿ ತೊಗೋಬೇಕು. ಸೊ ಯಾರಿಗೂ ನಾನು ಕೈ ಚಾಚಬಾರ್ದು ಅನ್ನೋದು ಎಲ್ಲರಿಗೂ ಹೆಣ್ಮಕ್ಳಿಗೆ ಇರ್ತೈತಿ. ಸೊ ಇನ್ಕ್ಲೂಡಿಂಗ್ ಮೀ, ನನಗೂ ಇರ್ತೈತಲ್ಲ. ಸೊ ಅದು ನನ್ನ ಮೈಂಡ್ ಸೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಹಿಂಗೆ ಇರ್ತೈತಿ. ಸೊ ಅಂಥವ್ರಿಗೆ ಹೊರಗೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಮಕ್ಕಳು ಸಣ್ಣವಿರ್ತಾವೆ. ಸೊ ಕೆಲಸ ಮಾಡೋಕ್ಕಾಗಂಗಿಲ್ಲ. ಸಣ್ಣ ಮಕ್ಕಳು ಇಟ್ಕೊಂಡು ಕೆಲಸ ಮಾಡೋದಂದ್ರೆ ಸಾಧ್ಯನೇ ಇಲ್ಲ. ಅವ್ರು ನೋಡ್ಕೊಳ್ಳೋದ್ರಾಗ ನಮ್ಮದು ಡೇ ಹೋಗ್ಬಿಡ್ತೈತಿ. ಸೊ ಹೊರಗೆ ಹೋಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ. ಸೊ ಮನೆ ಒಳಗನ ಪಾರ್ಟ್ ಟೈಮ್ ಜಾಬ್ಸ್ ಸಿಗ್ತಾವೆ. ಬಟ್ ಇವಾಗ ಸೋಷಲ್ ಮೀಡಿಯಾನ ನಂಬ್ಕೊಂಡು ನಾವು ಯಾವುದಾದ್ರೂ ಜಾಬ್ ಮಾಡೋಕ್ಕೆ ಹೋಗ್ತೀವಿ ಅಂದ್ರೆ ಎಲ್ಲರೂ ದುಡ್ಡು ಕೊಡ್ರಿ ಅಂತ ಕೇಳ್ತಾರೆ. ಸೊ ದುಡ್ಡು ಕೊಟ್ಟು ನಾವು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ದುಡ್ಡು ಬೇಕು ಅಂತಲೇ ನಾವು ಕೆಲಸ ಕೇಳ್ಕೊಂಡು ಹೋಗಿರ್ತೀವಿ. ಅವ್ರನ್ನ ವಾಪಸ್ ನಮ್ಗೆ ದುಡ್ಡು ಕೇಳಿದ್ರೆ ನಾವು ಎಲ್ಲಿಂದ ಕೊಡಬೇಕು? ಸೊ ಅವೆಲ್ಲ ಫ್ರಾಡ್ ಇರ್ತಾವೆ, ಫೇಕ್ ಇರ್ತಾವೆ. ಸೊ ಅವನ್ನೆಲ್ಲ ಬಿಲೀವ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಫಸ್ಟ್ ಈ ಕೆಲಸ ಏನು ಮಾಡ್ಬೇಕಂತಂದ್ರೆ, ಟೈಲರಿಂಗ್, ಎಷ್ಟೋ ಜನಕ್ಕೆ ಟೈಲರಿಂಗ್ ಬರ್ತಿರ್ತೈತಿ. ಟೈಲರಿಂಗ್ನ ನೀವು ಶಾಪ್ಸ್ಗೆ ಹೋಗಿ ಮಾಡ್ಬೋದು. ಅಥವಾ ನಿಮಗೆ ಹೊರಗೆ ಹೋಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಮೊಬೈಲ್ ಇರ್ತೈತಲ್ಲ, ಮೊಬೈಲ್ ಒಳಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ರಿ. ಅದರೊಳಗೆ ನಿಮ್ಗೆ ಗೊತ್ತಿರೋವಂಥ ಕಟ್ಟಿಂಗ್ ಮಾಡೋದು, ಅಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು, ಬ್ಲೌಸ್ ಕಟ್ಟಿಂಗ್ ಮಾಡೋದು ವಿಡಿಯೋ ಮಾಡಿ ನೀವು ಆರಾಮಾಗಿ ಹಾಕಿದ್ರೆ ಎಷ್ಟು ಜನ ಹೆಣ್ಮಕ್ಳು ಮನೆಯಾಗ ಕೂತ್ಕೊಂಡು ಕಲಿತಿರ್ತಾರೆ. ಸೊ ಯೂಟ್ಯೂಬ್ನ ಸರ್ಚ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗ್ತೈತಿ. ಜೊತೆಗೆ ನಿಮ್ಗೆ ಒಂದು ವ್ಯೂಸ್ ಆಗಿ ಒಂದು ಅರ್ನಿಂಗ್ಸ್ ಅಂತ ನಿಮಗೂ ಆಗ್ತೈತಿ, ನಿಮಗೂ ಕೂಡ ಇದು ಹೆಲ್ಪ್ ಆಗ್ತೈತಿ. ಸೊ ಫಸ್ಟ್ ಇದಾಯ್ತು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಆರಿ ವರ್ಕ್ ಅಥವಾ ಕುಚ್ಚು ವರ್ಕ್, ಸಾರಿಗೆ ಕುಚ್ಚು ಹಾಕೋದು. ನೀವೇ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಕ್ಕಳು ಮಲ್ಕೊಂಡಾಗ 1 ಅವರ್ 2 ಅವರ್ ನೀವು ಆರಾಮಾಗಿ ಮಧ್ಯಾಹ್ನ ಫ್ರೀ ಇದ್ದಾಗ ನೀವು ಇದನ್ನು ಮಾಡ್ಬೋದು. ನೀವು ಇದನ್ನು ಕಲಿಬೇಕು ಅಂದ್ರೆ ಯೂಟ್ಯೂಬ್ ನೋಡಿನೂ ಕಲಿಬೋದು, ಅಥವಾ ನೀವು ಹೊರಗಡೆ ಹೋಗಿ ಎಲ್ಲಾದರೂ ಕ್ಲಾಸ್ ಒಳಗಾದರೂ ಹೋಗಿ ಕಲಿಬೋದು. ಅದು ಬಿಟ್ಟರೆ ನೀವು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಲ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಮಾಡಿದರೆ ನಿಮ್ಗೆ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ ಸಿಗ್ತಾವೆ. ನೀವು ನಿಮ್ಗೆ ಯಾವ ಟ್ಯಾಲೆಂಟ್ ಐತಿ ನೀವು ಆ ಟ್ಯಾಲೆಂಟ್ನ ಇಲ್ಲಿ ನೀವು ತೋರಿಸ್ಕೋಬೋದು. ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ನಿಮ್ಗೆ ಕುಕ್ಕಿಂಗ್ ಬರ್ತೈತಿ ಅಂತ ಇಟ್ಕೊಳ್ರಿ. ನಿಮ್ಗೆ ಫೇಸ್ ತೋರಿಸೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಕುಕ್ಕಿಂಗ್ ವಿಡಿಯೋಸ್, ಅದಕ್ಕೊಂದು ಮೊಬೈಲ್ ಇದ್ದರೆ ಸಾಕು, ನಿಮ್ಮ ಕಡೆ ಡಾಟಾ ಇದ್ದರೆ ಸಾಕು. ಆರಾಮಾಗಿ ನೀವು ವಿಡಿಯೋನ ಶೂಟ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಊರ ಸೈಡ್ ನೀವು ಏನೇನು ಸ್ಪೆಷಲಾಗಿ ಕುಕ್ಕಿಂಗ್ ಮಾಡ್ತಿರಲ್ಲ, ಸೊ ಅದನ್ನು ನೀವು ಅವ್ರ ಜೊತೆ ಶೇರ್ ಮಾಡ್ಕೋಬೋದು. ಸೊ ಇದಕ್ಕೆ ಜಲ್ದಿನ ಕ್ವಿಕ್ಕಾಗಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಮತ್ತು ನಿಮ್ಗೆ ಕುಕ್ಕಿಂಗಿಗೆ ಜಾಸ್ತಿ ಜನ ನೋಡ್ತಿರ್ತಾರೆ. ನೀವು ಈಸಿಯಾಗಿರುವಂಥ ರೆಸಿಪೀಸ್ನ ಶೇರ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಚಾನಲೇ ಗ್ರೋ ಆಗ್ತೈತಿ. ಕುಕ್ಕಿಂಗಿಗೆ ಯಾರು ಬೇಕಾದರೂ ನೋಡ್ತಾರೆ. ಹೌಸ್ ವೈಫ್ಸ್, ಹೆಣ್ಮಕ್ಳು ಮತ್ತು ಬ್ಯಾಚುಲರ್ಸ್. ಇವಾಗ ಡೈಲಿ ಏನು ಮಕ್ಕಳಿಗೆ ಲಂಚ್ ಪ್ರಿಪೇರ್ ಮಾಡಬೇಕು, ಟಿಫಿನ್ ಬಾಕ್ಸ್ ಏನು ಕೊಡಬೇಕು ಅನ್ನೋರು. ಸೊ ನೀವು ಅಂಥವೆಲ್ಲ ಸರ್ಚ್ ಮಾಡಿ ಒಂದು ಸ್ವಲ್ಪ ನಿಮಗೆ ಗೊತ್ತಿರೋಂಥ ಐಡಿಯಾಸ್. ಎಲ್ಲರಿಗೂ ಎಲ್ಲನೂ ಗೊತ್ತಿರೋಂಗಿಲ್ಲ. ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರೋಂಗಿಲ್ಲ, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರೋಂಗಿಲ್ಲ. ಸೊ ನಿಮ್ಮ ಕಡೆ ಏನು ಟ್ಯಾಲೆಂಟ್ ಇರುತ್ತಲ್ಲ ಅದನ್ನು ನೀವು ತೋರಿಸಿದ್ರೆ ನಿಜವಾಗ್ಲೂ ನಿಮ್ಮೊಂದು ಚಾನಲ್ ಕೈ ಹಿಡಿತೈತಿ. ಅದು ಬಿಟ್ಟರೆ ನೀವು ಫೇಸ್ ತೋರಿಸ್ಲಾರ್ದೆ ಮಾಡುವಂಥದ್ದು ರಂಗೋಲಿ ಇರ್ತೈತಿ. ರಂಗೋಲಿ ಹಾಕ್ಬೋದು, ಅಥವಾ ಆರಿ ವರ್ಕ್ ಅನ್ನಲ್ಲ ಅದನ್ನು ತೋರಿಸ್ಬೋದು. ಅದು ಸಾರಿ ಕುಚ್ಚು ಹಾಕೋದು ಅದನ್ನ ವಿಡಿಯೋ ಮಾಡಿ ನೀವು ಹಾಕ್ಬೋದು. ಸ್ಟೆಪ್ ಬೈ ಸ್ಟೆಪ್ ನೀವು ಹೆಂಗೆ ಕ್ಲಾಸ್ ಒಳಗೆ ಕಲಿತಿರ್ತೀರಲ್ಲ ಅದನ್ನ ನೀವು ಇಲ್ಲಿ ಅವ್ರಿಗೆ ಹೇಳಿಕೊಟ್ರೆ ಅವ್ರಿಗೆ ಅರ್ಥ ಆಗೋ ರೀತಿ ನೀವು ಚೆಂದಾಗಿ ವಿಡಿಯೋ ಮಾಡಿ ಅವ್ರಿಗೆ ತಿಳಿಸ್ಕೊಟ್ರೆ ನಿಜವಾಗ್ಲೂ ನಿಮ್ಮ ಚಾನಲ್ ಅನ್ನೋದು ಗ್ರೋ ಆಗ್ತೈತಿ. ಅದು ಬಿಟ್ಟರೆ ನೆಕ್ಸ್ಟು ಇದು ಕ್ರಾಫ್ಟ್ ವರ್ಕ್ ಮಾಡ್ತಾರಲ್ಲ, ಕ್ರಾಫ್ಟ್ ವರ್ಕ್ ಮನೆಯೊಳಗನ ಒಬ್ಬೊಬ್ರು ಎಷ್ಟು ಚಂದ ಕ್ರಾಫ್ಟ್ ವರ್ಕ್ ಮಾಡ್ತಿರ್ತಾರೆ. ಸೊ ನೀವು ಅದನ್ನು ಮಾಡಿ ಕೂಡ ವಿಡಿಯೋ ಮಾಡ್ಬೋದು. ಭಾಳ ಜನ ನೋಡ್ತಾರೆ ಅದನ್ನು ಸೈಲೆಂಟಾಗಿ. ನೀವು ಅದಕ್ಕೆ ವಾಯ್ಸ್ ಓವರ್ ಕೊಡೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನೀವು ಕ್ಯಾಪ್ಷನ್ಸ್ ಕೊಟ್ಟರೆ ಸಾಕು, ಆರಾಮಾಗಿ ಅರ್ಥ ಆಗ್ತೈತಿ. ಸೊ ನಿಮ್ಮ ಚಾನಲ್ಲು ಇದಕ್ಕೂ ಸಹ ಗ್ರೋ ಆಗ್ತೈತಿ. ಅದು ಬಿಟ್ಟರೆ ನೆಕ್ಸ್ಟು ನೀವು ಇವಾಗ ಕುಕ್ಕಿಂಗ್ ಆಯಿತಾ, ಅದು ಆಯಿತಾ,
ಟೈಲ್ರಿಂಗಿಂದು ಇದೆ. ಟೈಲ್ರಿಂಗ್ ಅಂದಂತೂ ಮಸ್ತ್ ವ್ಯೂಸ್ ಬರ್ತಾವೆ. ಎಷ್ಟೋ ಜನ ಮಾಡ್ತಿರ್ತಾರೆ, ನೀವು ನೋಡ್ಬೋದು ಅವ್ರ ಚಾನಲ್ನ ಸರ್ಚ್ ಮಾಡಿ. ನಾನು ನೋಡ್ತಿರ್ತೀನಿ ಅವಾಗವಾಗ. ನನಗೂ ಅನಿಸ್ತೈತಿ ನಾನು ಕಲಿಬೇಕಾಗಿತ್ತು ಅಂತಂದು, ಬಟ್ ಕಲಿಯೋಕ್ಕಾಗಲಿಲ್ಲ. ಇವಾಗ ಕಲಿಬೇಕಂದ್ರೆ ಮಕ್ಕಳನ್ನ ಬಿಟ್ಟು ನನಗೆ ಹೊರಗೆ ಹೋಗೋಕ್ಕಂತೂ ಸಾಧ್ಯ ಇಲ್ಲ. ನನ್ನ ಮಗಳಿನ್ನೂ ಸಣ್ಣಕ್ಕಿದಾಳೆ, ಇನ್ನೂ ಸ್ವಲ್ಪ ದೊಡ್ಡಕ್ಕೆ ಆದ್ಲಂದ್ರೆ ನಾನು ಏನಾದರೂ ಒಂದು ಕಲಿಬೇಕಂತ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡೇನಿ. ಅದು ಬಿಟ್ಟರೆ ನೆಕ್ಸ್ಟ್ ಡ್ರಾಯಿಂಗ್ ಮಾಡ್ತಿರ್ತಾರೆ, ನೀವು ಡ್ರಾಯಿಂಗ್ನು ಕೂಡ ಆರಾಮಾಗಿ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು. ಅದನ್ನೆಲ್ಲ ವಿಡಿಯೋ ಮಾಡಿ ನೀವು ಹಾಕೋಗೋಸ್ಕರ ನಿಮ್ಮ ಕಲೆನ ನೋಡಿ ಇಷ್ಟಪಟ್ಟು ನಿಮ್ಮ ಚಾನಲ್ನ ಅವರು ಇಷ್ಟಪಟ್ಟು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ಈ ರೀತಿ ಒಬ್ಬೊಬ್ಬರಿಗೆ ಫೇಸ್ ತೋರಿಸಿ ಮಾಡೋಕ್ಕಾಗಲ್ಲ ಅನ್ನೋರು ಇವೆಲ್ಲ ಹೇಳಿದ್ನಲ್ಲ ಇವನ್ನೆಲ್ಲ ಮಾಡ್ಬೋದು. ಅಥವಾ ನೀವು ಫೇಸ್ ತೋರಿಸಿನೂ ನಾನು ಮಾಡ್ತೀನಿ ಅನ್ನೋರು ಡೈಲಿ ವ್ಲಾಗ್ಸ್ ಮಾಡ್ಬೋದು, ಅಥವಾ ಟೆಕ್ ಚಾನಲ್ ಅಂತಾರಲ್ಲ ಟೆಕ್ ಚಾನಲ್ ಮಾಡ್ಬೋದು, ಡೈಲಿ ವ್ಲಾಗ್ಸ್ ಮಾಡ್ಬೋದು. ಅದು ಬಿಟ್ಟರೆ ನೀವು ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇರುತ್ತೆ, ಒಂದು ಎಜುಕೇಷನ್ ಬಗ್ಗೆ ನಿಮ್ಮ ಕಡೆ ನಾಲೆಜ್ ಇದ್ದರೆ ಅದನ್ನು ನೀವು ಶೇರ್ ಮಾಡ್ಕೋಬೋದು. ಈ ರೀತಿ ಮೋಟಿವೇಶ್ನಲ್ ಸ್ಪೀಕ್ ಮಾಡೋರಿದ್ರೆ ಅವರು ಕೂಡ ಇಲ್ಲಿ ನೀವು ಶೇರ್ ಮಾಡ್ಕೋಬೋದು. ಸೊ ವಿಡಿಯೋಸ್ ನೋಡ್ತಾರೆ, ನಿಮ್ಮ ಚಾನಲ್ ಒಂದು ಗ್ರೋ ಆಗ್ತೈತಿ. ಮನೇಲಿ ಕೂತ್ಕೊಂಡು ನೀವು ಯಾರು ಏನಂತಾರಪ್ಪ ಅಂತ ಅಂದ್ಕೊಂಡು ನೀವು ಕುಂತ್ಬಿಟ್ರೆ ಮುಂದೆ ನೀವು ಹೋಗೋಕ್ಕಾಗಂಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಈ ರೀತಿ ನೀವೇ ಒಂದು ಐಡಿಯಾನ ಮಾಡಿಕೊಂಡು ಸೊ ಈ ಥರ ಮಾಡ್ಬೋದು. ಅವ್ರೇನಂತಾರೆ ನಾನು ಹಿಂಗೆ ವಿಡಿಯೋ ಮಾಡೋಕತ್ರ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ನೀವು ಅನ್ಕೊತ ಕುಂತ್ಬಿಟ್ರಿ ಅಂದ್ರೆ ನಿಜವಾಗ್ಲೂ ನೀವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ಲಿ ನನಗೂ ಹಂಗೆ ಅನ್ನಿಸ್ತಿತ್ತು, ಏನಪ್ಪ ಇದು ಒಬ್ಬೊಬ್ಬಕ್ಕೆ ನಾನು ವಿಡಿಯೋದಾಗ ಮಾತಾಡ್ತೀನಿ ಹುಚ್ಚಿ ಥರ, ವ್ಯೂಸು ಬರೋಂಗಿಲ್ಲ, ಏನಿದು ನನಗಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿದ್ದಿಲ್ಲ. ಆದರೆ ಈಗೀಗ ಬರ್ತಾ ಸ್ವಲ್ಪ ವ್ಯೂಸ್ ಬರತ್ತವು. ಸೊ ನನ್ನ ವೀಡಿಯೋಸ್ ನೋಡಿ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ಅವಾಗ ಖುಷಿ ಆಗ್ತೈತಿ. ಸೊ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯ್ತಲ್ಲ ಅಂತಂದು. ಬಟ್ ಇನ್ನೂ ಗ್ರೋ ಆಗಬೇಕು. ಇನ್ನೂ ನಾನು ಹಾಫ್ ಸೆಂಚುರಿ ಮುಟ್ಟೇನೆ, ಇನ್ನೂ ಫುಲ್ ಸೆಂಚುರಿ ಮುಟ್ಟಕ್ಕೆ ಟೈಮ್ ಐತಿ. ಸೊ ಆ ಟೈಮ್ಗೆ ವೆಯ್ಟ್ ಮಾಡತ್ತೀನಿ. ಆರಾಮಾಗಿ ಆಗಲಿ, ಏನು ಪ್ರಾಬ್ಲಮ್ ಇಲ್ಲ. ತಾಳ್ಮೆ ಇರಬೇಕು, ತಾಳ್ಮೆ ಇದ್ದಷ್ಟು ನಮ್ಗೆ ಒಳ್ಳೆಯ ಫಲ ಕಾದಿರ್ತೈತಿ ಅಂತ ನನ್ನ ಅನಿಸಿಕೆ. ಸೊ ನೀವು ಇವತ್ತನ ಸ್ಟಾರ್ಟ್ ಮಾಡಿರಿ ಯೂಟ್ಯೂಬ, ಒಂದೊಳ್ಳೆ ಜರ್ನಿ ಮೆಮೊರಿ ಕ್ರಿಯೇಟ್ ಆಗ್ತೈತಿ. ಸೊ ನಿಮ್ಮ ವೀಡಿಯೋಸ್ ನೀವೇ ನೋಡುವಾಗ ಎಷ್ಟು ಖುಷಿ ಆಗ್ತೈತಿ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಸೊ ಹಳೆಯ ವೀಡಿಯೋಸ್ ಎಲ್ಲ ನಾನು ನೋಡ್ತಿರ್ತೇನೆ, ಖುಷಿ ಆಗ್ತೈತಿ. ಸೊ ನಿಮ್ಗೆ ಮನ್ಯಾಗ ಕೂತ್ಕೊಂಡು ಏನಾದರೂ ವರ್ಕ್ ಮಾಡಬೇಕು ಅನ್ನೋರು ಆರಾಮಾಗಿ ಕೂಡ ಮಾಡ್ಬೋದು. ನಾನು ಇನ್ನೂ ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಮಾಡಿದ್ದೆ ಅಂದರೆ ನೀವು ಆ್ಯಡ್ ಮಾಡಿ ಕಮೆಂಟ್ಸ್ ಮಾಡಿರಿ ನನಗೆ. ಸೊ ಮನ್ಯಾಗ ಕೂತ್ಕೊಂಡು ಒಂದು ಅರ್ನಿಂಗ್ಸ್ ಅಂತ ಮಾಡ್ಕೊರಿ, ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು. ಯಾಕಂದರೆ ನಾಳೆ ನಮಗೂ ಒಂದು ಮಾತು ಅನ್ನೋರು ಯಾರಾದರೂ. ಸೊ ಅದು ನನಗೆ ಇಷ್ಟ ಆಗಂಗಿಲ್ಲ. ಯಾಕಂದರೆ ನಾನು ಫಸ್ಟೆಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ಜಾಬ್ ಮಾಡಿ 20,000 30,000 ಸ್ಯಾಲ್ರಿ ತೊಗೊಂಡೀನಿ. ಬಟ್ ಇವಾಗ ಮನ್ಯಾಗ ಕೂತ್ಕೊಂಡು ಒಂಥರ ಕಟ್ಟಿ ಹಾಕ್ದವ್ರ ಥರ ಆಗಿಬಿಡ್ತೈತಿ. ಅದಕ್ಕೆ ನಾನು ಯೂಟ್ಯೂಬ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡೀನಿ. ನೋಡೋಣ ಅಪ್ಕಮಿಂಗ್ ಡೇಸ್ ಒಳಗೆ ಒಂದೊಳ್ಳೆ ರಿಸಲ್ಟ್ ಬರ್ತೈತಿ ಅಂತ ನಾನು ಇವಾಗ ಟ್ರೈ ಮಾಡತ್ತೀನಿ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಇದೆ, ಖಂಡಿತವಾಗ್ಲೂ ನನ್ನ ಚಾನಲ್ ರೀಚ್ ಆಗ್ತೈತಿ, ಗ್ರೋ ಆಗ್ತೈತಿ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು, ಬಾಯ್.